ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಒಂದು 11 ಗಂಟೆ ಆಗಿದೆ. ಎಲ್ಲ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಕಾಲೇಜ್ಗೆ ಹೊರಟರು, ಹಸ್ಬೆಂಡು ಕೂಡ ಸಿಟಿ ಕಡೆಗೆ ಹೊರಟರು. ನಾನು ಕೂಡ ತಿಂಡಿಗೆ ಗೋಧಿ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಅದನ್ನು ಕೂಡ ತಿಂದ್ಕೊಂಡು ಸ್ವಲ್ಪ ಮನೇಲಿ ಕಸ ಎಲ್ಲ ಇತ್ತಲ್ಲ, ಅದನ್ನು ಕ್ಲೀನೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ವಾಶ್ ಮಾಡಬೇಕಿತ್ತು. ಅದಕ್ಕೋಸ್ಕರ ವಿಡಿಯೋ ಒಂದಿನ ಮಿಸ್ ಆಯಿತು. ಸಾರಿ, ಬೇಜಾರು ಮಾಡ್ಕೋಬೇಡಿ. ಇನ್ಮೇಲಿಂದ ದಿನ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ನೀವು ಕೂಡ ನನಗೆ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಗಳು ಮಾಡಬೇಕು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅಂದರೆ ರೆಸಿಪಿ ಇಷ್ಟನೋ, ಅಥವಾ ಈ ರೀತಿ ಡೈಲಿ ರುಟೀನ್ ಇಷ್ಟನೋ, ಅಥವಾ ಟ್ರಾವೆಲಿಂಗ್ ಇಷ್ಟನೋ, ಅಥವಾ ನಾನು ನಮ್ಮ ಊರುಗಳಿಗೆ ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಇಲ್ಲಿ ದೇವಸ್ಥಾನ ಊರುಗಳಿಗೆ ಅದು ಇಷ್ಟನೋ, ಅಥವಾ ಬೆಕ್ಕುಗಳದ್ದು ವೀಡಿಯೋಗಳು ಇಷ್ಟನೋ, ಯಾವ ರೀತಿ ವೀಡಿಯೋಗಳು ನಿಮಗೆ ಹೆಚ್ಚು ಇಷ್ಟ ಆಯ್ತವೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಪ್ಲೀಸ್. ನನಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ತುಂಬ ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ಕೂಡ ಒಂಥರ ಮೋಡದ ವಾತಾವರಣ. ದಿನ ಇದೇ ರೀತಿ ಆಷಾಢದಲ್ಲಿ ಮೋಡದ ವಾತಾವರಣ ಇರುತ್ತಲ್ವೇ, ಅದಕ್ಕೋಸ್ಕರ ಅರ್ಧ ಕೆಲಸ ಮಾಡೋದಕ್ಕೆ ಅರ್ಧ ಎನರ್ಜಿ ಇರಲ್ಲ. ಆದರೂ ಕೂಡ ಮಾಡಲೇಬೇಕಲ್ವ. ನಾವು ಕೆಲಸ ಮಾಡದಂತೆ ಇದ್ದರೆ ಅದು ಡಬಲ್ ಕೆಲಸ ಆಗುತ್ತೆ. ಅಲ್ಲಲ್ಲಿ ಕೆಲಸ ಅಲ್ಲಲ್ಲೇ ಮುಗಿಸ್ಕೊಂಡ್ಬಿಟ್ರೆ ನಮಗೆ ಒಳ್ಳೆಯದು. ಅದಕ್ಕೋಸ್ಕರ ಆವಾಗವಾಗ ಇದು ರಾತ್ರಿ ಹೊತ್ತು ನಾನು ಪಾತ್ರೆನ ತೊಳ್ಕೊಳ್ಳಿಲ್ಲ. ಅದಕ್ಕೋಸ್ಕರ ನೋಡಿ ಆಗಲೇ ಇಷ್ಟೊಂದು ಪಾತ್ರೆಗಳಾಗಿದ್ದಾವೆ. ಅಲ್ಲಲ್ಲೇ ರಾತ್ರಿ ಟೈಮೇ ಮಾಡಿಬಿಟ್ರೆ ಸುಮಾರು ಕೆಲಸಗಳ, ಬೆಳಿಗ್ಗೆ ಟೈಮಲ್ಲಿ ಇಷ್ಟು ಕೆಲಸಗಳೇ ಇರಲ್ಲ. ಒಂದಿನ ಮಿಸ್ ಆದರೆ ಇಷ್ಟು ಪಾತ್ರೆಗಳು ರಾಶಿಯಾಗಿರ್ತವೆ. ನಾನು ಕೂಡ ಪಾತ್ರೆ ಎಲ್ಲನೂ ಕೂಡ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಎಲ್ಲನೂ ತೊಳ್ಕೊಂಡು ಆಚೆ ಕಡೆ ರಂಗೋಲಿ ಬಿಡ್ತೀನಿ. ಮಳೆ ಬಂದು ಎಲ್ಲ ತೇವಾಗ್ಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ಏನು ಮಾಡೋಕ್ಕಾಗ್ತಾಯಿಲ್ಲ. ದಿನ ರಂಗೋಲಿ ಅಂತೂ ಬಿಡೋಕ್ಕೆ ಆಗ್ತಾಯಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಒಟ್ಟಿನಲ್ಲಿ ಜಾಸ್ತಿ ಮಳೆ ಥರ ಇಲ್ಲ, ಸ್ವಲ್ಪ ಒಂದು ಎಳೆ ಬಿಸಿಲು ಥರ ಇದೆ. ಸದ್ಯಕ್ಕೆ ಅಷ್ಟಾದರೂ ಇದೆಯಲ್ಲ ಅಂತಂದ್ಬಿಟ್ಟು ಕೆಲಸನ ಎನರ್ಜಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಗಿದೆ. ಇದನ್ನು ತಗೊಂಡು ನಾನು ಏನಕ್ಕೆ ಅಂತಂದರೆ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಮಡಗಲ್ಲ, ಅಂದರೆ ಜಾಗನೇ ಇಲ್ಲ ಪಾತ್ರೆಗಳು ಮಡಗೋದಕ್ಕೆ. ಅದಕ್ಕೆ ನಾನು ರೂಮು ವಾರ್ಡ್ರೋಬ್ ಆಯ್ತಲ್ಲ, ಅಲ್ಲಿ ಪಾತ್ರೆಗಳನ್ನೆಲ್ಲ ಮಡಿಕೊಳ್ತೀನಿ. ಅಡುಗೆ ಮನೆ ಶೆಲ್ಫು ಸ್ವಲ್ಪ ಚಿಕ್ಕದಿರೋದ್ರಿಂದ ಗ್ಯಾಸ್ ಒಲೆ ಒಂದು ಕಡೆ ಮಡಿಕೋಬೋದು, ಇನ್ನೊಂದು ಕಡೆ ಪಾತ್ರೆಗಳು ಮಡಗೋದಕ್ಕೆ, ಅಡುಗೆ ಮಾಡಿದ್ದನ್ನು ಮಡಗೋದಕ್ಕೆ ಸಾಕಾಗುತ್ತೆ. ಇನ್ನು ಪಾತ್ರೆ ಸ್ಟ್ಯಾಂಡು ಪಾತ್ರೆಗಳನ್ನೆಲ್ಲ ಮಡಗೋದಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಈ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ರೂಮಲ್ಲಿ ಅಲ್ಲಿ ಮಡಿಕೊಳ್ತೀನಿ, ಪಾತ್ರೆಗಳನ್ನೆಲ್ಲ ತೊಳೆದು. ಅದಕ್ಕೋಸ್ಕರ ಇಲ್ಲಿ ಏನಾದರೂ ಮಡಿಕೊಳ್ಬೋದು. ಶೆಲ್ಫು ಸ್ವಲ್ಪ ಅಗಲಾಗಿ ಕಾಣುತ್ತೆ. ಇಲ್ಲಾಂದರೆ ಪಾತ್ರೆಗಳೇ ಇದ್ಬಿಟ್ರೆ ಏನು ಪಾತ್ರೆನೂ ಮಡಗೋಕ್ಕಾಗಲ್ಲ. ಅಡುಗೆ ಮಾಡಿದ್ದೇ ಆಗಲಿ ಏನೇ ಆಗಲಿ ಮಡಿಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ನಾನು ಅಡುಗೆ ಮನೇಲಿ ನಿಮ್ಗೆ ಅನಿಸ್ಬೋದು ಇದೇನು ಖಾಲಿ ಇದೆಯಲ್ಲ ಅಡುಗೆ ಮನೆ ಅಂತ. ಈ ರೀತಿ ಮಾಡೋದ್ರಿಂದ ಆ ಥರ ಕಾಣುತ್ತೆ ಅಷ್ಟೇ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಗ್ಯಾಸ್ ಒಲೆನೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಮಕ್ಕಳು ಹಸ್ಬೆಂಡು ಹೊರಟಿದ ತಕ್ಷಣ ಇಷ್ಟು ಕೆಲಸ ನಮಗೆ ದಿನದ ರೂಟೀನಲ್ಲಿ ಇದ್ದೇ ಇರುತ್ತೆ. ಪಾತ್ರೆನ ರಾತ್ರಿನೇ ತೊಳೆದಿಟ್ಕೊಂಡ್ಬಿಟ್ರೆ ಇಷ್ಟು ಕಷ್ಟ ಆಗಲ್ಲ. ಒಂದೆರಡು ಪಾತ್ರೆ ಬೀಳ್ತವೆ, ತೊಳ್ಕೊಂಡು ಬಿಟ್ಬಿಡ್ಬೋದು. ಇಲ್ಲ ಅಂದರೆ ಈ ರೀತಿ ಒಂದಿನ ತೊಳಿಲಿಲ್ಲ ಅಂದರೆ ಇಷ್ಟು ಕೆಲಸ ಇದ್ದೇ ಇರ್ತವೆ. ಇವಾಗ ಗ್ಯಾಸ್ ಎಲ್ಲ ಒರೆಸಿದ್ದಾಯಿತು. ಸ್ವಲ್ಪ ಬಟ್ಟೆಗಳು ವಾಶ್ ಮಾಡಿದ್ದು ಇತ್ತು, ಅದನ್ನು ಕೂಡ ನೀರುಗಜ್ಜಿ ಎಲ್ಲನೂ ಹಿಂಡಾಕ್ತಾ ಇದ್ದೀನಿ ಸರಿ ಅಂತ. ಇಷ್ಟು ಬಟ್ಟೆಗಳನ್ನು ವಾಶ್ ಮಾಡಿದ್ದಾದಮೇಲೆ ಇದನ್ನು ಕೂಡ ಸ್ವಲ್ಪ ಎಳೆ ಬಿಸಿಲು ಥರ ಇತ್ತಲ್ಲ, ಒಂದು ಸ್ವಲ್ಪ ಇದಕ್ಕಾದರೂ ಹಾಕಿದ್ರೆ ಸ್ವಲ್ಪ ಒಣಗ್ತವೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಮೋಡ ಥರ ಇದೆ. ಎಷ್ಟೇ ಬಟ್ಟೆ ಹಾಕಿದ್ರೂ ಬೇಗ ಒಣಗಲ್ಲ. ಒಂದಿನ ಒಣಗುವಂಥದ್ದು 2 ದಿನ ಟೈಮ್ ತಗೊಳ್ತಾ ಇದೆ. ಪರವಾಗಿಲ್ಲ, ಸ್ವಲ್ಪನಾದರೂ ಈ ರೀತಿ ದಿನ ವಾಶ್ ಮಾಡಿದರೆ ಒಣಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಬಟ್ಟೆಗಳನ್ನು ಕೂಡ ಒಣಗಾಕೊಳ್ತಾ ಇದ್ದೀನಿ. ಇವಾಗ ಬಟ್ಟೆ ಎಲ್ಲ ಒಣಗಾಕಿದ್ದಾದಮೇಲೆ ಕೆಳಗಡೆ ಮನೆ ಹತ್ರ ನೀರು ಬಿಟ್ಟಿದ್ರಲ್ಲ, ಅದನ್ನು ಹಿಡ್ಕೊಂಡು ಬರೋದಕ್ಕೆ ಅಂತ ಬಂದ್ವಿ. ನಾನು ರಾಧಾ ಹಿಡ್ಕೊಳ್ಳೋದಕ್ಕೆ ಬಂದ್ವಿ. ನೋಡಿ 2 ಚೌರ್ಗೆ ತುಂಬ್ಕೊಂಡಿದ್ದೀನಿ, ಇನ್ನೊಂದು 2 ಚೌರ್ಗೆ ಇಲ್ಲೇ ಇದೆ. ಎತ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ. ಹಾಗೇ ಮಾತಾಡ್ತಾ ಕೂತಿದ್ವಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಹೋದ್ರೆ ಆಯಿತು ಅಂತ ಅಂದ್ಬಿಟ್ಟು ರಾಧಾ ತರಕಾರಿ ತಗೊಂಡು ಅಲ್ಲೇ ಸುಮ್ಮನೆ ಕೂತಿದ್ದಾಳೆ. ಸೌಮ್ಯ ತಗೊಂಡು ಬರೋಕ್ಕೆ ಹೋಗ್ತಿದ್ಲಲ್ಲ, ಅವಳ ಜೊತೆ ಹೇಳ್ತಾ ಇದ್ದಾಳೆ ಇಂತೆ ತಗೊಂಡು ಬಾ ಅಂತ. ಸರಿ ಅಂತ ನಾನು ನೀರನ್ನು ಕೂಡ ತಂದು ಮಡಗಿದೆ. ಇವಾಗ ಸ್ವಲ್ಪ ಬಟ್ಟೆ ಒಣಗಿದ್ವಲ್ಲ, ನೆನ್ನೆ ಒಣಗಿದ್ದು, ಈ ಬಟ್ಟೆನೆಲ್ಲ ಮಡ್ಚಾಕ್ತಾ ಇದ್ದೀನಿ.
ಈ ಬಿಸಿಲಿದ್ಬಿಟ್ರೆ ಅಷ್ಟು ಕಷ್ಟ ಆಗಲ್ಲ, ಈ ಬಟ್ಟೆಗಳದ್ದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಮಳೆ ಮೋಡ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇರೋಷ್ಟುನಾರ ಸ್ವಲ್ಪ ನಾವು ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆಯೇ ಬಟ್ಟೆಗಳನ್ನೆಲ್ಲ ಮಡ್ಚುತ್ತಾ ಕ್ಯಾರೆಟನ್ನು ತಿಂತಾ ಇದೆ. ಇವತ್ತು ಮಕ್ಕಳುಗಳು ಇಲ್ಲ, ಮತ್ತು ಬೆಕ್ಕುಗಳು ಅಷ್ಟು ಬಂದು ಟಾರ್ಚರ್ ಕೊಡ್ತಾಯಿಲ್ಲ. ಬೆಳಿಗ್ಗೆಯಿಂದ ಬೆಕ್ಕುಗಳು ಮನೆಗೆ ಬಂದಿಲ್ಲ, ಎಲ್ಲಿಗೆ ಹೋದ್ವೋ. ಸದ್ಯ ಹಂಗೆ ಇರಲಿ, ಎಲ್ಲ ಸುಮ್ಮನೆ ಕಿರ್ಚ್ತವೆ ಅಂತ ಅಂದ್ಬಿಟ್ಟು ನಾನು ಮಡ್ಚಿಟ್ಕೊಳ್ತಾ ಇದ್ದೀನಿ. ಇವಾಗ ಬಟ್ಟೆ ಎಲ್ಲ ಮಡ್ಚಿದ್ದಾಯಿತು. ಹಾಗೆಯೇ ಮಧ್ಯಾಹ್ನ ಆಯ್ತಿತ್ತಲ್ಲ, ಏನಾದರೂ ಒಂದು ಇವಾಗ ಟೈಮು ಒಂದು 12:30 ಆಗಿದೆ. ಇಡ್ಲಿ ದೋಸೆಗಾದರೂ ಉನಿ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ನೆನೆಸಿಟ್ಕೊಳ್ಳೋದಕ್ಕೆ ಉದ್ದಿನಬೇಳೆ ಎಲ್ಲ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಸ್ವಲ್ಪ ಮೆಂತ್ಯ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ಉನಿ ಹಾಕ್ಕೊಳ್ಳೋದಕ್ಕೆ. ಹಾಗೆಯೇ ಸಾಂಬಾರು ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಒಣ ಅವರೆಕಾಳಿದ್ದು ಅದನ್ನೇ ಸಾಂಬಾರು ಮಾಡಿದರೆ ಆಯಿತು ಅಂತ ಅಂದ್ಬಿಟ್ಟು ಒಣ ಅವರೆಕಾಳನ್ನು ಕೂಡ ತಗೊಳ್ತಾ ಇದ್ದೀನಿ. ಇಡ್ಲಿ ದೋಸೆಗೆ ನೆನೆ ಹಾಕಬೇಕು ಅಂತಂದರೆ ಒಂದು 12ರಿಂದ 1 ಗಂಟೆ ಒಳಗಡೆ ನೆನೆ ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲ ಅಂದರೆ ನಾವು ಲೇಟಾಗಿ ಉನಿ ಹಾಕಿದ್ರೆ ಉಬ್ಬಿ ಬರಲ್ಲ, ಸ್ವಲ್ಪ ಕಲ್ಲಂಗೆ ಆಗ್ತವೆ ಇಡ್ಲಿ. ಸೊ ಇವಾಗ ಬೇಗ ಉನಿ ಹಾಕ್ತಾ ಇದ್ದೀನಿ. ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಣ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಅವರೆಕಾಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಸಾಂಬಾರೆಲ್ಲ ಆಯಿತು. ಇವಾಗ ಒಂದು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಇನ್ನೇನು ಮಕ್ಕಳು ಕೂಡ ಒಂದು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಹೊಟ್ಟೆ ಹಶ್ವಾಗ್ತಾಯಿದೆ ಏನಿದೆ ಮಮ್ಮಿ ಅಂತಂದಾಗ ನಾನು ಅನ್ನ ಮತ್ತು ಸಾಂಬಾರು ಮಾಡಿಟ್ರೆ ಅವ್ರಿಗೆ ಹಾಕ್ಕೊಡ್ಬೋದು. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ತಿಂಡಿ ಕೇಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆ ತಿಂಡಿ ಅವಾಯ್ಡ್ ಮಾಡೋದಕ್ಕೋಸ್ಕರ ಕಷ್ಟಪಟ್ಟು ಮಧ್ಯಾಹ್ನ ಕೂಡ ಅಡುಗೆ ಮಾಡಿಬಿಡ್ತೀನಿ. ಈ ಕಡೆ ಸೈಡು ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.